ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ನಾವು ಮನೆಯಲ್ಲೋ ಆಫೀಸಲ್ಲೋ ಎಲ್ಲೋ ಒಂದು ಕಡೆ ಯಾವುದೋ ಒಂದು ವಸ್ತು ಮರ್ತೋಗಿ ಇಟ್ಬಿಟ್ಟಿರ್ತೀವಿ. ಅದು ನಮಗೆ ನೆನಪಿಗೆ ಬರ್ತಾ ಇರಲ್ಲ. ಅದರಿಂದ ಟೆನ್ಷನ್ನೇ ಜಾಸ್ತಿ ಆಗ್ತಾ ಇರುತ್ತೆ. ಸರಿ, ಯಾರಾದರೂ ಮನೇಲಿ ಕೇಳಿದ್ರು ಕೂಡ ನನಗೆ ಗೊತ್ತಿಲ್ಲ ಅಂತಲೇ ಹೇಳ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಶ್ರೀ ಕಾರ್ತವೀರಾರ್ಜುನ ಮಂತ್ರ ನಾವು ಹೇಳ್ಕೊಂಡ್ರೆ 21 ಸತಿನೋ ಅಥವಾ 11 ಸತಿ ಹೇಳ್ಕೊಂಡ್ರೆ ಆ ವಸ್ತು ನಮ್ಮ ಕಣ್ಮುಂದೆ ಕಾಣೋದೋ ಅಥವಾ ಯಾರೋ ತೊಗೊಂಬಂದು ಕೊಡೋದೋ ಏನೋ ಒಂದು ಆಗುತ್ತೆ. ಬಟ್ ಖಂಡಿತ ಸಿಗುತ್ತೆ. ಈ ಯಾರು ಕಾರ್ತವೀರಾರ್ಜುನ ಅಂದರೆ, ಒಮ್ಮೆ ಈ ಸುದರ್ಶನ ಅಂದರೆ ಶ್ರೀ ಮಹಾವಿಷ್ಣು ಕೈಯಲ್ಲಿ ಇರುವಂಥ ಸುದರ್ಶನ ಚಕ್ರ ಯಾವುದೋ ಒಂದು ಕಾರಣಕ್ಕೆ ಭೂಮಿಯಲ್ಲಿ ಕಾರ್ತವೀರಾರ್ಜುನನಾಗಿ ಅವತಾರ ಮಾಡಿರ್ತಾರೆ. ಈ ಕಾರ್ತವೀರಾರ್ಜುನ ದತ್ತಾತ್ರೇಯ ಸ್ವಾಮಿಯ ಮಹಾನ್ ಭಕ್ತ. ಒಂದು ಸತಿ ಗುರುಗಳ ಆಶೀರ್ವಾದದಿಂದ ಅವ್ರಿಗೊಂದು ವರ ಬರುತ್ತೆ. ಏನಂದರೆ, ನನಗೆ ಸಹಸ್ರ ಬಾಹು. ಕಾರ್ತವೀರಾರ್ಜುನ ದತ್ತಾತ್ರೇಯ ಹತ್ರ ಕೇಳ್ತಾರೆ, ನನಗೆ ಸಹಸ್ರ ಬಾಹು ಬೇಕು, ನನ್ನನ್ನು ಯಾರು ಆರೈಸ್ಕೊಂಡು ಬರ್ತಾರೋ ಅವರೆಲ್ಲರಿಗೂ ನಾನು ರಕ್ಷಣೆ ಕೊಡಬೇಕು ಅಂತ. ಸರಿ, ದತ್ತಾತ್ರೇಯರು ತಥಾಸ್ತು ಅಂತೇಳಿ ವರ ಕೊಡ್ತಾರೆ. ಈ ಮತ್ತೆ ಇನ್ನೊಂದು ವೃತ್ತಾಂತ ಏನಂದರೆ, ಒಮ್ಮೆ ಕಾರ್ತವೀರಾರ್ಜುನ ಎಷ್ಟು ಮಹಾನ್ ಬಲಶಾಲಿ ಅಂದರೆ ರಾವಣನ್ನು ಸಹ ಸೋಲಿಸಿ ತನ್ನ ಜೈಲ್ ಅಂದರೆ ತನ್ನ ಕಾರಾಗೃಹದಲ್ಲಿ ಬಂಧಿಸಿರ್ತಾರೆ. ಅಂಥ ಶಕ್ತಿವಂತವಾದವನು ಶ್ರೀ ಕಾರ್ತವೀರಾರ್ಜುನ. ಅಂಥ ಕಾರ್ತವೀರಾರ್ಜುನನ್ನು ಸಂಹಾರ ಮಾಡಿದ್ದು ಪರಶುರಾಮರು. ಅದು ಇನ್ನೊಂದು ಸ್ಟೋರಿ ಇದೆ, ಮತ್ತು ಇನ್ನೊಂದು ಯಾವುದಾದ್ರು ಒಂದು ವಿಡಿಯೋ ನಾನು ಹೇಳ್ತೀನಿ. ಈ ಕಾರ್ತವೀರಾರ್ಜುನ ಮಂತ್ರ ಅದರಲ್ಲಿ ಹೇಳ್ತಾರೆ, ಕಾರ್ತವೀರಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ. ಯಾರು ಈ ಕಾರ್ತವೀರಾರ್ಜುನ ಸ್ಮರಣೆ ಮಾಡ್ತಾರೋ ಸ್ಮರಣಂಚ ಗತಂ ನಷ್ಟಂಚ ಲಭ್ಯತೆ. ಯಾವುದಾದ್ರೂ ಒಂದು ವಸ್ತು ಕಳೆದೋಗಿದ್ರೆ ಆ ಕ್ಷಣನೇ ಅವ್ರಿಗೆ ನೆನಪು ಬರೋ ಥರ ಮಾಡ್ತೀನಿ ಅಂತ ಆ ಒಂದು ಮಂತ್ರನ ನಾನು ಹಾಕ್ತೀನಿ. ಸೊ ದಯವಿಟ್ಟು ಎಲ್ಲರೂ ಕೇಳಿಸ್ಕೊಳ್ಳಿ, ಆದಷ್ಟು ಅಭ್ಯಾಸ ಮಾಡಿ. ನಿಮಗೆ ಆ ಥರ ಸಿಚುವೇಶನ್ಸ್ ಬಂದಾಗ ಇದನ್ನು ಭಕ್ತಿ ಶ್ರದ್ಧೆಯಿಂದ ಶ್ಲೋಕನ ಪಾರಾಯಣ ಮಾಡಿ, ಖಂಡಿತ ನಿಮಗೆ ದೇವರ ಅನುಗ್ರಹ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ. ನಮಸ್ತೆ. ಓಂ ಕಾರ್ತವೀರ್ಯಾರ್ಜುನೋ ನಾಮ ರಾಜಾ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ.